ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಪ್ರಮುಖ ಗ್ರಹಗಳು ಮತ್ತು ನಕ್ಷತ್ರಗಳಲ್ಲಿ ಅನೇಕ ಬದಲಾವಣೆಗಳು ಆಗಲಿವೆ. ವರ್ಷದ ಆರಂಭದಲ್ಲಿ ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರಯಾಣಿಸುತ್ತಾನೆ. ಇದರ ನಂತರ ಇತರ ಗ್ರಹಗಳಾದ ಗುರು, ಶುಕ್ರ, ಶನಿ, ರಾಹು, ಕೇತು ಸೇರಿದಂತೆ ಅನೇಕ ಪ್ರಮುಖವಾದ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ. ಈ ಹೊಸ ವರ್ಷದಲ್ಲಿ ಎಲ್ಲ 12 ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ ಅಂತ ವಿವರವಾಗಿ ತಿಳಿಯೋಣ. ಮೇಷರಾಶಿಯವರಿಗೆ ಈ ವರ್ಷ ಉತ್ತಮವಾದ ಆರಂಭವನ್ನು ತರಲಿದೆ. ಹಣಕಾಸಿನ ವಿಚಾರದಲ್ಲಿ ಈ ವರ್ಷ ನಿಮಗೆ ಉತ್ತಮವಾಗಿದೆ. ಕೆಲವು ಅನಿರೀಕ್ಷಿತವಾಗಿ ಬರುವಂತಹ ಖರ್ಚುಗಳಿಗೆ ಹಣವನ್ನು ವಿಚಾರದಿಂದ ಖರ್ಚು ಮಾಡಿ. ನಿಮ್ಮ ಕೆಲಸದಲ್ಲಿ ನೀವು ಅಹಂಕಾರವನ್ನು ಬಿಟ್ಟು ಕೆಲಸವನ್ನು ಮಾಡಿ ನಿರ್ಭೀತಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಕೋಪವನ್ನು ನಿಯಂತ್ರಿಸಿ. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಕುಟುಂಬದ ಬೆಂಬಲ ಸಿಗಲಿದೆ. ವರ್ಷದ ದ್ವಿತೀಯಾರ್ಧದಲ್ಲಿ ನಿಮ್ಮ ಪ್ರೇಮ ಸಂಬಂಧ ಹಾಗೂ ವೈವಾಹಿಕ ಜೀವನ ಚೆನ್ನಾಗಿರಲಿದೆ. ನಿಮ್ಮ ಆರೋಗ್ಯ ಸಹ ಉತ್ತಮವಾಗಿರಲಿದೆ. ಕೆಲಸದ ಒತ್ತಡದಲ್ಲಿ ಆರೋಗ್ಯದ ಕಡೆಗೂ ಸಹ ಸ್ವಲ್ಪ ಗಮನವನ್ನು ನೀಡಿ. ಕಠಿಣವಾದಂತಹ ಸಂದರ್ಭಗಳಲ್ಲಿ ಸೋಲನ್ನು ಸ್ವೀಕರಿಸುವ ಬದಲು ನೀವು ನಿಮ್ಮ ಬುದ್ಧಿವಂತಿಕೆ ಮತ್ತು ಜಾಣ್ಮೆಯನ್ನು ಹೆಚ್ಚಿಸಿಕೊಳ್ಳುವುದರಿಂದ ಯಶಸ್ಸು ಖಂಡಿತವಾಗಿ ನಿಮ್ಮ ಹಿಂದೆ ಬರುತ್ತದೆ. ಈ ವರ್ಷ ಕುಟುಂಬದ ಸದಸ್ಯರ ಜೊತೆಗೆ ನಿಮ್ಮ ಸಂಬಂಧ ಮತ್ತಷ್ಟು ಗಾಢವಾಗುತ್ತದೆ. ವೃಷಭ ರಾಶಿಯವರಿಗೆ ಈ ವರ್ಷ ನೀವು ಆಧ್ಯಾತ್ಮಿಕತೆಯತ್ತ ಆಕರ್ಷಿತರಾಗುವಂತಹ ಸಾಧ್ಯತೆ ಇದೆ. ನೀವು ಕಷ್ಟಪಟ್ಟು ತಾಳ್ಮೆಯಿಂದ ಕೆಲಸ ಮಾಡಿದರೆ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಇದೆ. ಇದರ ಜೊತೆಗೆ ನಿಮ್ಮ ಪರಿಶ್ರಮದ ಕೆಲಸಕ್ಕೆ ತಕ್ಕಂತೆ ನಿಮ್ಮ ಸಂಬಳ ಕೂಡ ಹೆಚ್ಚಾಗಲಿದೆ. ಬಂದಂತಹ ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡದೆ ಉಳಿತಾಯ ಮಾಡುವತ್ತ ಗಮನ ನೀಡಿ. ಕಷ್ಟಕಾಲದಲ್ಲಿ ಈ ಹಣ ನಿಮಗೆ ಆಧಾರವಾಗಲಿದೆ. ನಿಮ್ಮ ಕೆಲಸ ಮಾಡುವ ಸ್ಥಳದಲ್ಲಿ ಅನಗತ್ಯವಾದ ರಾಜಕೀಯಗಳಿಗೆ ತಲೆಕೆಡಿಸಿಕೊಳ್ಳದೆ ನಿಯತ್ತಿನಿಂದ ಕೆಲಸವನ್ನು ಮಾಡಿ. ನಿಮ್ಮ ವೈವಾಹಿಕ ಜೀವನ ಚೆನ್ನಾಗಿರಲಿದೆ. ನಿಮ್ಮ ಸಂಗಾತಿಯ ನಡುವಿನ ಮನಸ್ತಾಪಗಳನ್ನು ಕುಳಿತು ಮಾತನಾಡಿ ಕ್ಷಮಿಸಿ ಬಗೆಹರಿಸಿಕೊಳ್ಳಿ. ಇದರಿಂದ ನಿಮ್ಮ ನಡುವಿನ ಪ್ರೀತಿ ಮತ್ತಷ್ಟು ಗಾಢವಾಗುತ್ತದೆ. ಗಂಟಲು ಮತ್ತು ಹೊಟ್ಟೆಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಆರೋಗ್ಯದ ಕಡೆಗೆ ಜಾಗರೂಕತೆಯಿಂದ ಇರಿ. ಸಕ್ರಿಯವಾದಂತಹ ಜೀವನ ಶೈಲಿ ಮತ್ತು ನಿಯಮಿತವಾದ ವ್ಯಾಯಾಮ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿದೆ. ಮಿಥುನ ರಾಶಿ, ಈ ವರ್ಷ ನಿಮ್ಮ ಆಲೋಚನೆಗಳು ನಿಮಗೆ ಉತ್ತಮವಾದಂತಹ ಫಲಿತಾಂಶಗಳನ್ನು ನೀಡಲಿವೆ. ನಿಮ್ಮ ಮಾತುಗಾರಿಕೆ ಮತ್ತು ಸಂವಹನ ಮಾಡುವಂತಹ ಸಾಮರ್ಥ್ಯವು ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತದೆ. ಸಣ್ಣ ಪ್ರವಾಸಗಳನ್ನು ಮಾಡುವುದರಿಂದ ನಿಮ್ಮಲ್ಲಿ ಹೊಸ ವಿಷಯಗಳು ಹೊರಹೊಮ್ಮಲು ಕಾರಣವಾಗುತ್ತೆ. ನಿಮ್ಮ ಸ್ನೇಹಿತರ ಮುಖಾಂತರ ನಿಮಗೆ ಹೊಸ ಅವಕಾಶಗಳು ಸಿಗಲಿವೆ. ಆದರೆ ಹಣದ ಬಗ್ಗೆ ಅನಗತ್ಯವಾದಂತಹ ವಿವಾದಗಳಲ್ಲಿ ಸಿಲುಕೋದನ್ನು ತಪ್ಪಿಸಿ. ನಿಮ್ಮ ಶ್ರದ್ಧೆ ಮತ್ತು ಏಕಾಗ್ರತೆಯು ಕೆಲಸದ ಸ್ಥಳದಲ್ಲಿ ನಿಮಗೆ ಸೂಕ್ತವಾದಂತಹ ಗೌರವವನ್ನು ನೀಡುತ್ತೆ. ಈ ವರ್ಷ ಉದ್ಯೋಗ ಬದಲಾವಣೆ ಮಾಡೋದನ್ನು ಆದಷ್ಟು ತಪ್ಪಿಸಿ, ಏಕೆಂದರೆ ಅವು ಯಶಸ್ವಿಯಾಗದೇ ಇರುವ ಸಾಧ್ಯತೆಯೂ ಸಹ ಕಾಣಿಸುತ್ತಿದೆ. ನಿಮ್ಮ ಸಂಗಾತಿಗೆ ಮೊದಲಿಗಿಂತ ಹೆಚ್ಚು ಸಮಯ ನೀಡಿ ಮತ್ತು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಿ. ನೀವು ನಿಮ್ಮ ಇತಿಮಿತಿಗಳನ್ನು ಕಾಯ್ದುಕೊಂಡರೆ ನಿಮ್ಮ ಸಂಬಂಧವು ಹೆಚ್ಚು ಸಾಮರಸ್ಯದಿಂದ ಕೂಡಿರುತ್ತೆ. ಗುರುವಿನ ಒಳ್ಳೆಯ ಪ್ರಭಾವದಿಂದ ನೀವು ಹೆಚ್ಚಿನ ಪ್ರಯೋಜನಗಳನ್ನು ಮತ್ತು ತೃಪ್ತಿಯನ್ನು ಪಡೆಯುತ್ತೀರಿ. ಕರ್ಕಾಟಕ ರಾಶಿ, ಈ ಹೊಸ ವರ್ಷದಲ್ಲಿ ನಿಮ್ಮ ವೈಯಕ್ತಿಕ ಬೆಳವಣಿಗೆ ಉತ್ತಮವಾಗಿರುತ್ತೆ. ಗ್ರಹಗಳ ಸ್ಥಾನದಿಂದ ನಿಮಗೆ ಯಶಸ್ಸಿನ ಬಾಗಿಲುಗಳು ತೆರೆಯುತ್ತವೆ. ವರ್ಷದ ಆರಂಭವು ಉತ್ತಮವಾದ ಹೊಸ ಅವಕಾಶಗಳನ್ನು ನೀಡುತ್ತೆ. ಈ ವರ್ಷ ನೀವು ಮನೆ ಮತ್ತು ವೃತ್ತಿ ಜೀವನವನ್ನು
ಕುಶಲತೆಯಿಂದ ನಿರ್ವಹಿಸಬೇಕಾಗತ್ತೆ. ಕುಟುಂಬದ ಹಿರಿಯರು ನಿಮಗೆ ಸಹಾಯ ಮಾಡುತ್ತಾರೆ. ಕೆಲಸದ ಸ್ಥಳದಲ್ಲಿ ಭಾವನೆಗಳು ನಿಮ್ಮ ಮೇಲೆ ನಿಯಂತ್ರಣ ಸಾಧಿಸಲು ಅವಕಾಶ ನೀಡಬೇಡಿ. ಹಣಕಾಸಿನ ಸಮಸ್ಯೆಗಳು ಸಮತೋಲನದಲ್ಲಿ ಇರಲಿವೆ. ನಿಮ್ಮ ಉಳಿತಾಯ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಸಾಲಗಳು ಕಡಿಮೆಯಾಗುತ್ತವೆ. ನೀವು ಮನೆಯನ್ನು ಬದಲಾಯಿಸುವ ಅಥವಾ ಸರಿಪಡಿಸುವ ಸಾಧ್ಯತೆಗಳು ಇರುತ್ತವೆ. ನೀವು ಸರಳ ಹಗುರವಾದ ಆಹಾರವನ್ನು ಅನುಸರಿಸಿದರೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತೆ. ನಿಮ್ಮ ಮನಸ್ಸು ಶಾಂತಿಯನ್ನು ಬಯಸಲಿದೆ. ನಿಮ್ಮ ಕುಟುಂಬದ ಹಿಂದಿನ ಮನಸ್ತಾಪಗಳು ಈಗ ಬಗೆಹರಿದು ಶಾಂತವಾಗುತ್ತವೆ ಮತ್ತು ಕುಟುಂಬದ ಸದಸ್ಯರು ಮಾತುಕತೆಯನ್ನು ಪ್ರಾರಂಭಿಸುತ್ತಾರೆ. ನಿಮ್ಮ ಅಹಂಕಾರವನ್ನು ಬಿಟ್ಟು ಮನಸ್ತಾಪಗಳನ್ನು ಬಗೆಹರಿಸಿಕೊಳ್ಳಲು ಆದ್ಯತೆ ನೀಡಿ. ನಿಮ್ಮ ತವರೂರಿನ ಮೇಲಿನ ನಿಮ್ಮ ಬಾಂಧವ್ಯದಿಂದಾಗಿ ವಿದೇಶ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ವಿಚಲಿತವಾಗಬಹುದು. ಆದ ಕಾರಣ ಯೋಚನೆ ಮಾಡಿ ವಿದೇಶ ಪ್ರಯಾಣ ಮಾಡುವ ಬಗ್ಗೆ ನಿರ್ಧಾರ ಮಾಡಿ. ವಾಹನ ಚಲಾಯಿಸುವಾಗ ವಿಶೇಷ ಎಚ್ಚರಿಕೆ ವಹಿಸಿ ಚಲಾಯಿಸಿ. ನಿಮ್ಮ ಜೊತೆಗೆ ವಾಹನ ಚಾಲಕನನ್ನು ಕರೆದುಕೊಂಡು ಹೋಗುವುದು ಸುರಕ್ಷತೆಯ ದೃಷ್ಟಿಯಿಂದ ಉತ್ತಮ. ಸಿಂಹರಾಶಿ, ನೀವು ಈ ವರ್ಷವನ್ನು ಸಾಕಷ್ಟು ಶಕ್ತಿ ಮತ್ತು ಹೆಚ್ಚಿನ ಭರವಸೆಗಳೊಂದಿಗೆ ಸ್ವಾಗತಿಸುತ್ತೀರಿ. ನೀವು ಶಿಕ್ಷಕರಾಗಿದ್ದರೆ, ಮಾಧ್ಯಮದಲ್ಲಿ ಅಥವಾ ನಾಯಕತ್ವದ ಸ್ಥಾನದಲ್ಲಿದ್ದರೆ ನಿಮ್ಮ ಕೆಲಸವು ಅತ್ಯುತ್ತಮವಾಗಿರುತ್ತದೆ. ಅಲ್ಲದೆ ಪ್ರಪಂಚದಾದ್ಯಂತ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ನಿಮ್ಮ ಹಣದ ವಿಷಯಗಳು ನಿಧಾನವಾಗಿ ಸುಧಾರಿಸುತ್ತವೆ. ನಿಮ್ಮ ದೀರ್ಘಕಾಲೀನ ಉಳಿತಾಯದೊಂದಿಗೆ ಬುದ್ಧಿವಂತರಾಗಿ ಹಣಕಾಸನ್ನು ನಿಭಾಯಿಸುವುದು ಉತ್ತಮ. ನಿಮ್ಮ ವೈವಾಹಿಕ ಜೀವನ ಮತ್ತು ಪ್ರೇಮ ಸಂಬಂಧ ಸುಂದರವಾಗಿರುತ್ತೆ. ನೀವು ಯಾವುದೇ ಸಂಬಂಧದಲ್ಲಿ ಇಲ್ಲದೇ ಇದ್ದರೆ ಹೊಸ ವ್ಯಕ್ತಿಯನ್ನು ಭೇಟಿಯಾಗುವಂತಹ ಸಾಧ್ಯತೆ ಸಾಕಷ್ಟು ಬಲವಾಗಿದೆ. ಪ್ರವಾಸ ಮಾಡುವುದು ಹಾಗೂ ಪ್ರಯಾಣಿಸುವುದು ಕಲಿಕೆ ಮತ್ತು ಸಂತೋಷ ಎರಡನ್ನೂ ಸಹ ನೀಡುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ವಿಶೇಷವಾಗಿ ಹೃದಯ ಮತ್ತು ಬೆನ್ನಿನ ಆರೋಗ್ಯದ ಮೇಲೆ ಗಮನ ನೀಡಿ. ಪ್ರತಿದಿನ ವ್ಯಾಯಾಮ, ಯೋಗ ಅಥವಾ ಲಘುವಾದ ನಡಿಗೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಸಹಾಯಕವಾಗಿರುತ್ತೆ. ನಿಮ್ಮ ಉಳಿತಾಯದ ಸಂಪತ್ತಿನ ಒಂದು ಭಾಗವನ್ನು ದಾನ ಮಾಡಲು ಮರೆಯಬೇಡಿ. ಅದು ನಿಮಗೆ ಅಪಾರವಾದಂತಹ ಆಧ್ಯಾತ್ಮಿಕ ಸಂತೋಷವನ್ನು ನೀಡುತ್ತೆ. ಕನ್ಯಾ ರಾಶಿ, ವರ್ಷದ ಆರಂಭದಲ್ಲಿ ಚಿಂತೆಗಳನ್ನು ತೊಡೆದುಹಾಕಿ ಮತ್ತು ಶಾಂತಿಯನ್ನು ಸಾಧಿಸುವ ಅವಶ್ಯಕತೆ ನಿಮಗೆ ಕಾಣಲಿದೆ. ನಿಮ್ಮ ವೃತ್ತಿಪರ ಜೀವನವು ಈ ವರ್ಷ ಮುಂದುವರಿದಂತೆ ಕ್ರಮೇಣವಾಗಿ ಉತ್ತಮವಾದ ಪ್ರಗತಿಯತ್ತ ಸಾಗುತ್ತೆ. ನಿಷ್ಕ್ರಿಯತೆ ಮತ್ತು ಸೋಮಾರಿತನ ನಿಮ್ಮ ದೊಡ್ಡ ಶತ್ರುಗಳು ಎನ್ನುವುದನ್ನು ಮರೆಯಬೇಡಿ. ಅಪರಿಚಿತ ವ್ಯಕ್ತಿಗಳಿಗೆ ಹಣವನ್ನು ನೀಡೋದನ್ನು ತಪ್ಪಿಸಿ. ಸಾಲಗಳು ಮತ್ತು ಆಸ್ತಿಗೆ ಸಂಬಂಧಿಸಿದ ಹಣಕಾಸಿನ ವಿಷಯಗಳು ನಿಮ್ಮ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ನಿಮ್ಮ ವೈವಾಹಿಕ ಮತ್ತು ಪ್ರೇಮ ಸಂಬಂಧವು ಖುಷಿಯಿಂದ ಸಾಗಲಿದೆ. ಸಂಯಮ ಮತ್ತು ತಾಳ್ಮೆಯಿಂದ ನಿಮ್ಮ ಸಂಗಾತಿಯೊಡನೆ ಜೀವನ ನಡೆಸುವುದು ನಿಮ್ಮ ಅತ್ಯುತ್ತಮವಾದಂತಹ ಆಯ್ಕೆಯಾಗಿದೆ. ಮನಸ್ಸು ಶಾಂತವಾಗಿಡಲು ಧ್ಯಾನ ಮಾಡಿ ಅಥವಾ ನಿಮ್ಮ ನೆಚ್ಚಿನ ದೇವರನ್ನು ಪ್ರಾರ್ಥನೆ ಮಾಡಿ. ನಿಮ್ಮ ಬೆನ್ನಿನ ಆರೋಗ್ಯದ ಬಗ್ಗೆ ಗಮನ ನೀಡಿ. ಉತ್ತಮ ಆರೋಗ್ಯಕ್ಕಾಗಿ ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ಒಳ್ಳೆಯ ನಿದ್ರೆ ಮಾಡಿ. ತುಲಾರಾಶಿ, ಈ ವರ್ಷ ನಿಮ್ಮ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ ಮತ್ತು ಹೆಚ್ಚು ಗಂಭೀರವಾಗುತ್ತವೆ. ನಿಮ್ಮ ಸುತ್ತಲೂ ವಾಸಿಸುವ ಜನರ ಬಗ್ಗೆ ನಿಮಗೆ ಆಳವಾದಂತಹ ತಿಳುವಳಿಕೆ ಬರುತ್ತೆ. ವ್ಯಾಪಾರ ಪಾಲುದಾರಿಕೆ ಅಥವಾ ಮದುವೆಗೆ ಸಂಬಂಧಿಸಿದಂತಹ ಚರ್ಚೆಗಳು ಮುಂದುವರಿಯುತ್ತವೆ. ನೀವು ಸಭ್ಯರಾಗಿದ್ದರೆ ಕೆಲಸದಲ್ಲಿ ನಿಮ್ಮ ಆಲೋಚನೆಗಳು ಗೌರವವನ್ನು ತರಲಿವೆ. ನಿಮಗೆ ಹೆಚ್ಚಿನ ಹಣ ಬರುವಂತಹ ಸಾಧ್ಯತೆ ಇದೆ. ಆದರೆ ಕುಟುಂಬದ ನಿರ್ವಹಣೆಯ ಖರ್ಚುಗಳೂ ಸಹ ಹೆಚ್ಚಿರುತ್ತವೆ. ಜೀವನದ ವೈಯಕ್ತಿಕ ಭಾಗವು ನಿಮ್ಮ ತಾಳ್ಮೆಯನ್ನು ಬಯಸುತ್ತೆ. ಆರೋಗ್ಯದ ಕಡೆಗೆ ಗಮನ ನೀಡಿ. ನಿಮ್ಮ ಮೂತ್ರಪಿಂಡಗಳು ಮತ್ತು ನಿಮ್ಮ ಚರ್ಮದ ಆರೋಗ್ಯದ ಕಡೆಗೆ ಗಮನ ನೀಡಿ. ಒತ್ತಡಕ್ಕೆ ಒಳಗಾಗದೇ ಇರಲು ಪ್ರಯತ್ನ ಮಾಡಿ. ನೀವು ಶಾಂತಿಯುತವಾಗಿ ಸಂವಹನ ನಡೆಸಿದರೆ
ಈ ವರ್ಷದಲ್ಲಿ ನೀವು ಜಯಶಾಲಿಯಾಗುತ್ತೀರಿ. ಈ ವರ್ಷ ನೀವು ಪೂರೈಸಲು ಸಾಧ್ಯವಾಗದೇ ಇರುವಂತಹ ಯಾವುದೇ ಹೊಸ ಜವಾಬ್ದಾರಿಯನ್ನು ಸ್ವೀಕರಿಸೋದನ್ನು ತಪ್ಪಿಸಿ. ವೃಶ್ಚಿಕ ರಾಶಿ, ನೀವು ಹೊಸ ವರ್ಷವನ್ನು ವಿಭಿನ್ನತೆ ಮತ್ತು ಏಕಾಗ್ರತೆಯಿಂದ ಪ್ರಾರಂಭಿಸುತ್ತೀರಿ. ನಿಮ್ಮ ದೈನಂದಿನ ಕೆಲಸಗಳ ಸಂಖ್ಯೆ ಹೆಚ್ಚಾಗುತ್ತದೆ, ಆದರೆ ನಿಮ್ಮ ಒಳ್ಳೆಯ ಹೊಸ ಅಭ್ಯಾಸಗಳು ನಿಮ್ಮ ಸಮಯವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗಿಸಲು ಸಹಾಯ ಮಾಡುತ್ತವೆ. ನೀವು ನಿಮ್ಮ ಸಹೋದ್ಯೋಗಿಗಳನ್ನು ಪ್ರೀತಿ, ದಯೆ ಮತ್ತು ನ್ಯಾಯದಿಂದ ನಡೆಸಿಕೊಂಡರೆ ಅವರು ನಿಮ್ಮ ಪರವಾಗಿ ನಿಲ್ಲುತ್ತಾರೆ. ಕಠಿಣವಾದಂತಹ ಪರಿಶ್ರಮದಿಂದ ವೃತ್ತಿಪರ ಪ್ರಗತಿ ಉಂಟಾಗುತ್ತೆ. ಹೊಸ ಅಭ್ಯಾಸಗಳು ಅಥವಾ ಹೊಸ ಕೌಶಲ್ಯಗಳಿಂದ ನಿಮ್ಮ ಹಣಕಾಸು ಹೆಚ್ಚಾಗುತ್ತೆ. ನಿಮ್ಮ ಪ್ರೇಮ ಜೀವನದಲ್ಲಿ ಯಾವುದೇ ತೊಂದರೆ ಇರದೆ ಸುಂದರವಾಗಿ ಸಾಗಲಿದೆ. ಬೆನ್ನು ನೋವು ಅಥವಾ ಎಸಿಡಿಟಿ ಉಂಟಾಗುವ ಸಾಧ್ಯತೆ ಇದೆ. ಆದಷ್ಟು ಬೇಗ ಮಲಗಿ ಮತ್ತು ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕಡಿಮೆ ತಿನ್ನಿ. ಈ ವರ್ಷ ಸಂಪತ್ತು, ಕೀರ್ತಿ, ಪ್ರೀತಿ ಮತ್ತು ಗೆಲುವು ನಿಮ್ಮ ಕಠಿಣವಾದಂತಹ ಪರಿಶ್ರಮಕ್ಕಾಗಿ ಕಾಯುತ್ತಿದೆ ಎನ್ನುವುದನ್ನು ಮರೆಯಬೇಡಿ. ನಿರಾಶೆ ಮತ್ತು ನಕಾರಾತ್ಮಕತೆ ನಿಮ್ಮನ್ನು ಆವರಿಸಲು ಬಿಡಬೇಡಿ. ಧನುರಾಶಿ, ಹೊಸ ವಿಚಾರಗಳು ಮತ್ತು ಮನಸ್ಸಿಗೆ ಸಂತೋಷ ನೀಡುವಂತಹ ಚಟುವಟಿಕೆಗಳು ನಿಮ್ಮ ಈ ವರ್ಷದ ಪ್ರಮುಖವಾದ ಲಕ್ಷಣಗಳಾಗಿವೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಮತ್ತು ನಿಮ್ಮ ವ್ಯಕ್ತಿತ್ವ ಜನರನ್ನು ನಿಮ್ಮತ್ತ ಸೆಳೆಯುತ್ತೆ. ಕೆಲಸದಲ್ಲಿ ನಿಯತ್ತಿನಿಂದ ಕೆಲಸ ಮಾಡಿ ಮತ್ತು ಜಾಗರೂಕರಾಗಿರಿ. ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ಬೆಳವಣಿಗೆಗೆ ತೊಂದರೆ ನೀಡದಂತೆ ಇರಲಿ. ಸರಿಯಾದ ನಿರ್ವಹಣೆಯೊಂದಿಗೆ ನಿಮ್ಮ ಹಣಕಾಸು ಸ್ಥಿರವಾಗಿರುತ್ತದೆ. ನೀವು ಪ್ರಾಮಾಣಿಕ ಮತ್ತು ಗೌರವಾನ್ವಿತರಾಗಿದ್ದರೆ ನಿಮ್ಮ ಪ್ರೇಮ ಮತ್ತು ವೈವಾಹಿಕ ಜೀವನವೂ ಸಹ ಉತ್ತಮವಾಗಿರುತ್ತೆ. ಕುಟುಂಬದ ಜೊತೆಗೆ ಪ್ರವಾಸ ಮಾಡುವುದು ನಿಮಗೆ ಉತ್ತಮವಾದಂತಹ ವಿರಾಮ ಕೊಡುತ್ತೆ. ನಿಮ್ಮ ಕಣ್ಣಿನ ಆರೋಗ್ಯ ಮತ್ತು ಮೊಣಕಾಲಿನ ಆರೋಗ್ಯದ ಕಡೆಗೆ ಗಮನ ನೀಡಿ. ತಡರಾತ್ರಿ ಮಲಗುವುದು ಉತ್ತಮವಾದಂತಹ ಅಭ್ಯಾಸವಲ್ಲ. ಆದಷ್ಟು ಬೇಗನೆ ಮಲಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ಜಂಕ್ ಫುಡ್ ಸೇವಿಸುವುದನ್ನು ನಿಲ್ಲಿಸಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಈ ವರ್ಷ ಅತ್ಯಂತ ಬಲವಾಗಿರುತ್ತೆ. ಹೊಸ ಕಚೇರಿಯನ್ನು ನಿರ್ಮಿಸುವ, ನವೀಕರಿಸುವ ಅಥವಾ ಸ್ಥಾಪಿಸುವ ನಿಮ್ಮ ಬಹುಕಾಲದ ಕನಸು ಈ ವರ್ಷ ನೆರವೇರುತ್ತೆ. ಇದರ ಜೊತೆಗೆ ಇತರರಿಗೆ ಉದ್ಯೋಗವನ್ನು ಒದಗಿಸಲೂ ಸಹ ನಿಮಗೆ ಅವಕಾಶವನ್ನು ಮಾಡಿಕೊಡುತ್ತೆ. ಮಕರ ರಾಶಿ, ಈ ವರ್ಷ ನೀವು ನಿಮ್ಮ ಕುಟುಂಬ, ಮನೆ ಮತ್ತು ನಿಮ್ಮ ಆಂತರಿಕ ಜವಾಬ್ದಾರಿಗಳ ಕಡೆಗೆ ಆಕರ್ಷಿತರಾಗುತ್ತೀರಿ. ನಿಮಗೆ ಹೆಚ್ಚಿನ ಜವಾಬ್ದಾರಿಗಳಿರಲಿವೆ. ಅದೆಲ್ಲವನ್ನೂ ಸಹ ನೀವು ಶಾಂತಚಿತ್ತರಾಗಿ ನಿರ್ವಹಿಸುವುದು ಮುಖ್ಯವಾಗುತ್ತೆ. ನೀವು ಆಸ್ತಿ ಸಮಸ್ಯೆಗಳು, ಮನೆಯ ನವೀಕರಣ ಅಥವಾ ಮನೆಯ ಸ್ಥಳಾಂತರವನ್ನು ಮಾಡಬೇಕಾಗಿ ಬರಬಹುದು. ನಿಮ್ಮ ಕೆಲಸದ ಸ್ಥಳದಲ್ಲಿ ಕ್ರಮೇಣವಾಗಿ ನಿಮ್ಮ ಪ್ರಯತ್ನಗಳಿಗೆ ಬೆಲೆ ಸಿಗುತ್ತೆ. ಹಣವನ್ನು ಕಾಳಜಿಯಿಂದ ನಿರ್ವಹಿಸಬೇಕಾಗುತ್ತೆ. ಅನಗತ್ಯವಾಗಿ ಖರ್ಚನ್ನು ಮಾಡಬೇಡಿ. ಸಂಬಂಧದಲ್ಲಿ ಪರಸ್ಪರ ಭಾವನೆಗಳಿಗೆ ಆದ್ಯತೆ ಮತ್ತು ಗೌರವವನ್ನು ನೀಡಿ ಮತ್ತು ಪರಸ್ಪರರ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಹೃದಯದ ಹಾಗೂ ಒಟ್ಟಾರೆ ದೈಹಿಕ ಆರೋಗ್ಯದ ಕಡೆಗೆ ಗಮನ ನೀಡಿ. ಈ ಸಂದರ್ಭದಲ್ಲಿ ಹೆಚ್ಚು ನಿದ್ರೆ ಮಾಡಿ ವಿಶ್ರಾಂತಿಯನ್ನು ಪಡೆಯಲು ಪ್ರಯತ್ನಿಸಿ ಮತ್ತು ಬೆಚ್ಚಗಿನ ನೀರನ್ನು ಕುಡಿಯೋದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿದೆ. ಇದರ ಜೊತೆಗೆ ಉತ್ತಮವಾದಂತಹ ಆರೋಗ್ಯಕ್ಕಾಗಿ ಸಾವಧಾನತೆ ಮತ್ತು ಧ್ಯಾನವನ್ನು ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿಸೋದು ಅತ್ಯಗತ್ಯವಾಗಿದೆ ಎನ್ನುವುದನ್ನು ಮರೆಯಬೇಡಿ. ಕುಂಭರಾಶಿ, ನೀವು ಈ ವರ್ಷದ ಹೆಚ್ಚಿನ ಸಮಯವನ್ನು ನಿಮ್ಮ ಕಮ್ಯುನಿಕೇಷನ್ ಅಂದರೆ ಸಂವಹನ ಕೌಶಲ್ಯವನ್ನು ಅಭಿವೃದ್ಧಿಪಡಿಸಲು ಮತ್ತು ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳಲು ಉಪಯೋಗಿಸಿಕೊಳ್ಳಲಿದ್ದೀರಿ. ನೀವು ಹೊಸ ಜನರನ್ನು ಪರಿಚಯ ಮಾಡಿಕೊಳ್ಳುತ್ತೀರಿ ಮತ್ತು ಪ್ರಪಂಚದಾದ್ಯಂತ ಪ್ರಯಾಣಿಸುತ್ತೀರಿ. ನಿಮ್ಮ ವೃತ್ತಿ ಜೀವನವು ಸರಿಯಾದ ಸಮಯದಲ್ಲಿ ಉತ್ತಮವಾದ ಬೆಳವಣಿಗೆಯನ್ನು ಕಾಣಲಿದೆ. ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ನಿರ್ವಹಿಸಿ. ಒಪ್ಪಂದಗಳಿಗೆ ಬದ್ಧರಾಗಿ ಕೆಲಸ ಮಾಡಿ. ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸಹೋದರ, ಸಹೋದರಿ ಅಥವಾ ಸೋದರ ಸಂಬಂಧಿಗಳಿಗೆ
ನಿಮ್ಮ ಸಹಾಯದ ಅವಶ್ಯಕತೆ ಬೇಕಾಗಬಹುದು. ನಿಮ್ಮ ಪ್ರೇಮ ಜೀವನವು ಮೊದಲು ಸ್ನೇಹದಿಂದ ಆರಂಭವಾಗಿ ನಿಧಾನವಾಗಿ ಬೆಳೆಯಬಹುದು. ವರ್ಷದ ಮಧ್ಯಭಾಗದಲ್ಲಿ ಕುಟುಂಬದ ಜವಾಬ್ದಾರಿಗಳು, ಆದಾಯ ಮತ್ತು ವೆಚ್ಚದಲ್ಲಿನ ಅಸಮತೋಲನದಿಂದಾಗಿ ಕೆಲವು ಮಾನಸಿಕ ಆತಂಕಗಳು ಉದ್ಭವಿಸಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ವರ್ಷದ ಮೊದಲ 3 ತಿಂಗಳುಗಳು ಎಚ್ಚರಿಕೆಯ ಅಗತ್ಯವಿದೆ. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ. ಆದರೆ ನಿರ್ದಿಷ್ಟವಾಗಿ ನಿಮ್ಮ ಕಣ್ಣುಗಳ ಆರೋಗ್ಯ ಮತ್ತು ಭುಜಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಕಣ್ಣುಗಳ ಆರೋಗ್ಯಕ್ಕಾಗಿ ಕಂಪ್ಯೂಟರ್ ಪರದೆಯ ಮುಂದೆ ನಿಮ್ಮ ಸಮಯವನ್ನು ಮಿತಿಗೊಳಿಸಲು ಪ್ರಯತ್ನಿಸಿ ಮತ್ತು ಏಕಕಾಲದಲ್ಲಿ ಹಲವಾರು ಕೆಲಸಗಳನ್ನು ಮಾಡಬೇಡಿ. ಮೀನರಾಶಿ, ನೀವು ಸಕಾರಾತ್ಮಕ ತಾಳ್ಮೆಯ ಮನೋಭಾವದೊಂದಿಗೆ ಈ ಹೊಸ ವರ್ಷವನ್ನು ಪ್ರವೇಶಿಸುತ್ತೀರಿ. ಹಣವು ನಿಮಗೆ ಮುಖ್ಯವಾದಂತಹ ವಿಷಯವಾಗಿರುತ್ತೆ. ಆದಾಯ ಸಹ ಹೆಚ್ಚಾಗಿರುತ್ತೆ. ಆದರೆ ಇನ್ನೂ ಹೆಚ್ಚಿನ ಹಣಕ್ಕಾಗಿ ಹಂಬಲಿಸುವಂತಹ ಮನೋಭಾವನೆ ನಿಮಗೆ ಇರುತ್ತೆ. ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡುವಾಗ ಜಾಗರೂಕರಾಗಿರಿ. ವೃತ್ತಿಪರ ಸಂಬಂಧಗಳಲ್ಲಿ ಭಾವನೆಗಳು ಹಿಡಿತ ಸಾಧಿಸಲು ಬಿಡಬೇಡಿ. ವೃತ್ತಿಪರವಾಗಿ ವ್ಯವಹಾರ ಮಾಡಿ. ಇದರಿಂದ ನಿಮ್ಮ ವೃತ್ತಿಪರ ಸಂಬಂಧಗಳು ಸಾಮರಸ್ಯದಿಂದ ಕೂಡಿರುತ್ತವೆ. ಖಾಸಗಿ ಜೀವನವು ಆರಾಮದಾಯಕವಾಗಿ ಸ್ಥಿರತೆಯಿಂದ ತುಂಬಿರುತ್ತೆ. ಸಂಬಂಧಿಕರೊಂದಿಗೆ ಕಳೆಯುವಂತಹ ಸಮಯವು ತುಂಬ ಹಿತವಾಗಿ ಮಾನಸಿಕ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತೆ. ನಿಮ್ಮ ಆರೋಗ್ಯವು ಸುಧಾರಿಸುತ್ತೆ. ಆದರೆ ನಿಮ್ಮ ಗಂಟಲಿನ ಮತ್ತು ಕುತ್ತಿಗೆಯ ಆರೋಗ್ಯ ಸ್ವಲ್ಪ ತೊಂದರೆ ನೀಡುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಗಮನ ನೀಡಿ. ಹಾಡುಗಾರಿಕೆ, ಧ್ಯಾನ ಅಥವಾ ದಿನದ ಕೆಲ ಹೊತ್ತು ನಿಧಾನವಾಗಿ ನಡೆಯುವಂತಹ ಅಭ್ಯಾಸಗಳಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತೆ. ನಿಮ್ಮ ಆಹಾರ, ವ್ಯಾಯಾಮ ಮತ್ತು ವಿಶ್ರಾಂತಿಯನ್ನು ನಿಯಂತ್ರಿಸಿ, ಏಕೆಂದರೆ ಶಿಸ್ತಿನ ಜೀವನ ಶೈಲಿ ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತೆ. ಆಲಸ್ಯವನ್ನು ಬಿಟ್ಟು ಚಟುವಟಿಕೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.